ಹಾಯ್, ದಿಸ್ ಇಸ್ ಕೆ ಮ್ಯಾನ್ಸ್ ಯುನಿಸೆಕ್ಸ್ ಸಲೂನ್ ಮೈಸೂರು. ಇವಾಗ ನೀವು ನೋಡ್ತಿರೋ ಬಿಫೋರ್ ಪಿಕ್ಚರ್ ಬಂದು ವರ್ಜಿನ್ ಹೇರ್. ಕ್ಲೈಂಟ್ ಎಕ್ಸ್ಪೆಕ್ಟೇಷನ್ ಬಂದು ಪರ್ಮಿಂಗ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಪರ್ಮಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನೀವೇನು ನೋಡ್ತಿದ್ದೀರಾ ಇದ್ರದ್ದು ಸ್ಟಾರ್ಟಪ್ ಪ್ರೋಸೆಸ್ಸು. ಒಂದೊಂದೇ ಸೆಕ್ಷನ್ಸ್ನ ಈ ಥರ ಒಂದು ವುಡನ್ ಸ್ಟಿಕ್ ಸಿಗುತ್ತೆ. ಆ ಸ್ಟಿಕ್ಕಲ್ಲಿ ರಾಪ್ ಮಾಡಿಬಿಟ್ಟು ಪರ್ಮಿಂಗ್ ಲೋಷನ್ ಅಂತ ಸಿಗುತ್ತೆ. ಆ ಲೋಷನ್ನ ಪೂರ್ತಿ ಹೇರ್ ಮೇಲೆ ಸ್ಪ್ರೆಡ್ ಮಾಡ್ತಾ ಬರ್ತೀವಿ. ಸ್ಪ್ರೆಡ್ ಮಾಡಿ ಹಾರ್ಡ್ಲಿ 1.5 hours 2 hours ಆದಮೇಲೆ ಕ್ಲೈಂಟ್ ಹೇರ್ನ ರಿಮೂವ್ ಮಾಡಬೇಕು. ಈ ಥರ ಇರುತ್ತೆ ರಿಮೂವ್ ಮಾಡಿದಾಗ. ಇದನ್ನು ಇವಾಗ ನೀಟಾಗಿ ಸಾಫ್ಟ್ ಹ್ಯಾಂಡ್ಲಿಂಗಲ್ಲಿ ಕರ್ಲ್ಸ್ನ ರಿಮೂವ್ ಮಾಡ್ಕೊಂಡು ಮೇಲ್ಗಡೆ ಅದಕ್ಕೊಂದು ಕರ್ಲ್ ಲೋಷನ್, ಈಗ ಸ್ಕಾಚ್ ಕಾಫಲ್ಲಿ ನಿಮಗೆ ಕರ್ಲ್ ಹನಿ ಅಂತಲೇ ಒಂದು ಲೋಷನ್ ಸಿಗುತ್ತೆ. ಆ ಥರ ಲೋಷನ್ ಯೂಸ್ ಮಾಡಿಬಿಟ್ರೆ ಕ್ಲೈಂಟ್ಗೆ ಡ್ರೈನೆಸ್ ಇರಲ್ಲ. ಮತ್ತು ಕ್ಲೈಂಟ್ಗೆ ಫಸ್ಟೇ ಹೇಳಬೇಕು, ನೀವು ಈ ಥರ ಕರ್ಲ್ ಮಾಡಿದ್ಮೇಲೆ ಹೇರ್ನ ಕೂಮ್ ಮಾಡೋಂಗಿಲ್ಲ, ಹೇರ್ ವಾಶ್ ಮಾಡಿದ್ಮೇಲೆ ಟವಲಲ್ಲಿ ಡ್ರೈ ಮಾಡೋವಾಗಿಲ್ಲ. ಸೊ ಎಲ್ಲನೂ ಫಸ್ಟೇ ಹೇಳ್ಬಿಟ್ಟು ಮಾಡೋದು ತುಂಬ ಒಳ್ಳೆಯದು. ಅದರ್ವೈಸ್ ಕ್ಲೈಂಟ್ ಕಂಪ್ಲೇಂಟ್ ಜೊತೆಗೆ ವಾಪಸ್ ಬರ್ತಾರೆ. ಸೊ ಈ ಟ್ರೀಟ್ಮೆಂಟ್ನ ಮಾಡಿದ್ಮೇಲೆ ಹೇರ್ ಹೇಗಿರುತ್ತೆ? ಡೆಫಿನೆಟ್ಲಿ ಡ್ರೈ ಆಗುತ್ತೆ ಅನ್ನೋದನ್ನು ಕ್ಲೈಂಟ್ಗೆ ಫಸ್ಟೇ ನೀವು ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡೋದ್ರಿಂದ ನಾವು ಆ್ಯಸ್ ಅ ಹೇರ್ ಸ್ಟೈಲಿಸ್ಟ್ ಆಗಿ ಸೇಫ್ ಆಗಿರ್ಬೋದು. ಸೊ ಡ್ರೈ ಆಗುತ್ತೆ ಆದರೂ ಕೂಡ ಕ್ಲೈಂಟ್ 1 ಶಾರ್ಟ್ ಅಂತ ಮಾಡಿಸ್ಕೊಳ್ತಾರೆ. ಮೆನ್ ಯೂಶಲಿ ಮತ್ತು ಹೆಡ್ ಶೇವ್ ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸು, ಆರೆಲ್ ಶಾರ್ಟ್ ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾಡ್ತಾರೆ. ಇದೇ ಸರ್ವಿಸ್ನ ಫೀಮೇಲಿಗೆ ಮಾಡಬೇಕಾದಾಗ ತುಂಬ ಕನ್ಸಲ್ಟೇಷನ್ ತುಂಬ ಇಂಪಾರ್ಟೆಂಟು. ಪ್ರಾಪರ್ ಕನ್ಸಲ್ಟೇಷನ್ ಜೊತೆಗೆ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಬಿಕಾಸ್ ಫೀಮೇಲ್ ಲೆಂತ್ ಹೇರಲ್ಲಿ ನಾವು ಕರ್ಲ್ ಮಾಡಿದಾಗ, ಲೈಕ್ ಪರ್ಮಿಂಗ್ ಮಾಡಿದಾಗ ಕ್ಲೈಂಟ್ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಡ್ರೈ ಆಗುತ್ತೆ ಅಂದರೆ. ಬಟ್ ಮೆನ್ ಒಪ್ಕೊಳ್ತಾರೆ. ಮೆನ್ಗೆ ಯೂಶಲಿ ನೀವು ಹ್ಯಾಂಡಲ್ ಮಾಡ್ಬೋದು. ಸೊ ನಾನು ಇವಾಗ ಮಾಡಿರೋದು ಕ್ರೌನ್ ಪೋರ್ಷನ್ ಮಾತ್ರನೇ. ಪೂರ್ತಿ ಹೇರ್ ಕಟ್ನ ಮಾಡಿಸಿ ಫೇಡ್ ಮಾಡಿಸಿ ನಾನು ಕ್ರೌನ್ ಪೋರ್ಷನ್ ಏನಿದೆಯೋ ಆ ಪೋರ್ಷನ್ ಮಾತ್ರನೇ ಮಾಡಿದೆ. ಇವರೊಂದು ಇವೆಂಟ್ಗೋಸ್ಕರ ಪ್ಲ್ಯಾನ್ ಮಾಡಿ ಮಾಡಿಸಿದ್ದು. ಸೊ ಹಾಗಾಗಿ ತೊಂದರೆ ಇಲ್ಲ. ಕ್ಲೈಂಟ್ಗೆ ನಾವು ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀವಿ. ಡ್ರೈ ಆಗುತ್ತೆ, ಹೀಗಿರುತ್ತೆ ಮೇಂಟೆನೆನ್ಸು. ಮತ್ತು ಇದ್ರ ಪ್ರೊಸೆಸಿಂಗ್ ಟೈಮಿಂಗ್ಸೇ ಬಂದು ಒಂದು 3 hours ಅಂತಲೇ ಹೇಳಿಬಿಟ್ಟೆ ನೀವು ತೊಗೋಬೇಕು. 3 hours ಮುಂಚಿತವಾಗಿ ಡೆಫಿನೆಟ್ಲಿ ಇದನ್ನು ಮುಗ್ಸೋಕ್ಕಾಗಲ್ಲ. ಬಿಕಾಸ್ ನಾವು ಆ ಕರ್ಲ್ನ ಏನು ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ, ಆ ಲೋಷನ್ನ ನಾವು 1.5 hours to 2 hours ತನಕ ಅಪ್ಲೈ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಫಸ್ಟೇ ಇನ್ಫಾರ್ಮ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಆದಷ್ಟು ಈ ಪ್ರೋಸೆಸ್ ಮಾಡೋ ಟೈಮಲ್ಲಿ ಲೂಕ್ವಾರ್ಮ್ ವಾಟರ್ ಯೂಸ್ ಮಾಡಿ, ಬಿಸಿ ನೀರು ಯೂಸ್ ಮಾಡಿಬಿಡಿ. ನೀವು ಮಾಡಬೇಕಾದ್ರೂ ಕೂಡ ತುಂಬ ಜೆಂಟಲಾಗಿಯೇ ಹ್ಯಾಂಡಲ್ ಮಾಡಿ. ಟವಲಲ್ಲಿ ರಬ್ ಮಾಡೋದು, ಕೂಂಬಲ್ಲಿ ಜೋರಾಗಿ ಬಾಚೋದು. ನೀವು ನೋಡ್ತಿರ್ಬೋದು ನಾನು ಯೂಸ್ ಮಾಡ್ತಿರೋದು ಕೂಡ ತುಂಬ ಬಿಗ್ ಟೀತ್ ಇರೋವಂಥ ಕೂಮು. ನಾರ್ಮಲ್ ಕೂಮ್ಸ್ ನಾನು ಕೂಡ ಯೂಸ್ ಮಾಡ್ತಿಲ್ಲ. ಕ್ಲೈಂಟ್ಗೆ ರೆಗ್ಯುಲರಾಗಿ ಏನೇನು ಮೇಂಟೈನ್ ಮಾಡಬೇಕು ಅಂತ ಕೂಡ ನಾನು ಇದೇ ಸೀರೀಸಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿಯೇ ಕ್ಲೈಂಟ್ನ ಕಳಿಸಿರ್ತೀನಿ. ಇದ್ರ ಬಗ್ಗೆ ಇಫ್ ಇನ್ ಕೇಸ್ ನಿಮಗೆ ಇನ್ನೂ ತುಂಬ ಡೀಟೇಲಿಂಗ್ ಆಗಿ ಏನಾದರೂ ವೀಡಿಯೋ ಬೇಕು ಅಂತಂದರೆ ನನಗೆ DM ಮಾಡಿ. ನಾನು ಇದ್ರ ಬಗ್ಗೆ ವಿತ್ ಪ್ರಾಡಕ್ಟ್ ಸಮೇತವಾಗಿ ಎಲ್ಲ ವಿಷಯಗಳನ್ನೂ ಡೆಪ್ತಾಗಿ ಹೇಳ್ತಾ ಬರ್ತೀನಿ. ಈಗ ಈ ಸರ್ವಿಸ್ದು ರಿಸಲ್ಟ್ ಹೇಗಿದೆ ಅಂತ ನೋಡ್ತಿದ್ರಲ್ಲ, ಕ್ಲೈಂಟ್ ಅಂತೂ ತುಂಬ ಖುಷಿಯಾಗಿದ್ದಾರೆ. ಈ ಥರ ಸರ್ವಿಸ್ ಅಥವಾ ಈ ಥರ ಸರ್ವಿಸ್ ಓರಿಯೆಂಟೆಡ್ ವೀಡಿಯೋಸ್ ಬೇಕು ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.